ನಾವೆಲ್ಲ ರಾಜ್ಯ ನಾಯಕರು ರೀ. ನೀವು ಯಾಕೆ ಡೆಫಿನೇಷನ್ ಯಾಕೆ ನೀವು ಹೊಡಿತಿರೋದನ್ನು? ಈಗ ಪಕ್ಷದ ವೇದಿಕೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತಿರೋದ್ರಿಂದ ನಿಮ್ಮ ಪಕ್ಷಕ್ಕಿರುವಂತಹ ರಾಜ್ಯದ ಅಧ್ಯಕ್ಷರು, ನೀವು ಶಾಸಕರು ಕೂಡ 2-3 ಜನ ನಿಮ್ಮ ತಂಡದ ಶಾಸಕರಿದ್ರಿ, ಶಾಸನ ಪಕ್ಷದ ನಾಯಕರು, ಅವರ ಜೊತೆ ಏನಾದ್ರು ನೀವು ಕಿರಣ್ ಅವರೇ, ರಾಟಿಫಿಕೇಶನ್ ಅಂತ ಒಂದಿರುತ್ತೆ, ಸರ್ಕಾರದಲ್ಲಿ ಇರುತ್ತೆ, ಪಾರ್ಟಿಯಲ್ಲಿ ಇರುತ್ತೆ. ಈಗ ಶುರು ಮಾಡಿದ್ದಾರೆ ಯತ್ನಾಳ್ ಅವರು, ಇವತ್ತು ಮಾಡ್ತಾ ಇಲ್ಲಲ್ಲ, ಈಗಾಗಲೇ ಶುರು ಆಗ್ಬಿಟ್ಟಿದೆ ಸರ್. ಈಗ ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ, ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ಲಿ ಹೋರಾಟ 6 ವರ್ಷಕ್ಕೂ ಮಾಡಿದ್ರು. ಎಲ್ಲ BJP ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮೊನ್ನೆ 4ನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸಮಗ್ರ ಕಾರ್ಯಕರ್ತ ಬಂಧು ಭಗಿನಿಯರು ಕೂಡಿ ಎಲ್ಲರೂ ಮಾಡಿದ್ದೀವಿ. ಯಾಕೆ ಅಂದ್ರೆ ನಿಮ್ಮ ಈ ಹೋರಾಟದ ಬಗ್ಗೆ ರಾಜ್ಯದ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಶಾಸಕ ಪಕ್ಷ ನಾಯಕರಿಗೆ ಕೇಳಿದಾಗ ಅವರಿಂದ ಮೌನ ಉತ್ತರ ಬರುತ್ತೆ. ಅವರು ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನ ಮೌನ ಅರ್ಥ ಸಮ್ಮತಿ ಲಕ್ಷಣ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಸರ್ವಾಂತರ್ಯಾಮಿ ಇದೆ. ಗಾಳಿ ಎಲ್ಲಿದೆ, ಭೂಮಿ ಎಲ್ಲಿದೆ, ಮನೆ ಎಲ್ಲಿದೆ, ಬೆಂಗಳೂರಿನಲ್ಲಿದೆ, ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ, ನನ್ನ ಮನೆಯಲ್ಲಿದೆ, ವಿಜೇಂದ್ರ ಮನೆಯಲ್ಲಿದೆ. ಇದರಲ್ಲಿ ಒಳಗಿನ ರಾಜಕೀಯ ಒಂದು ನಿಮಿಷ ಇದು ಬಹಳ ಮುಖ್ಯವಾದಂಥ, ಬಹಳ ಮಾಧ್ಯಮದವರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇದು ಇಟ್ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ, ವೆರಿ ಸೀರಿಯಸ್ ಇಶ್ಯೂ. ನಾಳೆ ನಿಮ್ಮ ಮನೆಗೂ ಬರ್ಬೋದು, ಇದು ನಿಮ್ಮ ಜಾಗಕ್ಕೂ ಬರ್ಬೋದು. ಆ ನಿಮಿತ್ತವಾಗಿ ನಾವು ಜಾಗೃತಿ ಶುರು ಮಾಡಿದ್ವಿ, ಪಕ್ಷನೇ ಶುರು ಮಾಡಿದೆ. ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ. ಹಂಗಾಗಿ ಒಂದು ನಿಮಿಷ ಸರ್ ಮುಗಿಸ್ತೀನಿ. ಹಾಗಾಗಿ ದಯವಿಟ್ಟು ಈ ಇಶ್ಯೂನ ಹೈಲೈಟ್ ಮಾಡಿ, ನನ್ನ ವಿನಂತಿ ಅಷ್ಟೇ. ಇನ್ನೇನು ನೋಡಿ, ಎಲ್ಲರೂ ಬರ್ತಾರೆ ಸರ್, ಹೇಳಲಿಲ್ವಾ? ಎಲ್ಲರೂ ಇದ್ದಾರೆ ಅಂತ ಹೇಳಿಲ್ವಾ? 4ನೇ ತಾರೀಕು ಹೋರಾಟದಲ್ಲಿ ಎಲ್ಲರೂ ಇದ್ವಿ ತಾನೆ, ಎಲ್ಲರೂ ಇದ್ದೀವಿ, ಬರ್ತಾರೆ, ಎಲ್ಲರೂ ಬರ್ತಾರ್ರಿ ಸರ್. ನೀವು ಆಹ್ವಾನ ಮಾಡಿದ್ದಾರೆ ಬರೀರಿ. ನೀವು ಮಾಧ್ಯಮದವರು ಒಂದು ಆಹ್ವಾನ ಕೊಡೋರಿಗೆ ಇಂಥ ಒಳ್ಳೆಯ ಹೋರಾಟದಲ್ಲಿ ಭಾಗವಹಿಸಿ ಸರ್, ಅದು ನಮ್ಗೆ ಗೊತ್ತೈತಿ. ಪರ್ಮಿಷನ್ ಕೊಡ್ಲಿಲ್ಲ, ರಮೇಶ್ ಜಾರಕಿಹೊಳಿ ಅವರು ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ದಿಲ್ಲಿ ಮಠ ಹೋಗಿ ವಿನಂತಿ ಮಾಡ್ಕೊಂಡಿವಿ, ಬರಲಿಲ್ಲ. ಏನು ಯಾವ ಕಾರಣಗಳಿಂದ ಬರಲಿಲ್ಲ ಇವೆಲ್ಲ ಗೊತ್ತಿಲ್ಲ. ಈ ಉಪಚುನಾವಣೆ ಅವು ಏನೋ ಬಂದಿರ್ಬೋದು. ಆದರೆ ನಾವು ಹಿಂಗೆ ಎಲ್ಲ ಇಶ್ಯೂಗಳನ್ನ ಬಿಟ್ಕೊತೋದ್ರೆ ನಾಳೆ ಜನರಿಗೆ ನಾವು ಹೇಳ್ಬೇಕಾದ್ರೆ ನಾವು ಜನಪ್ರತಿನಿಧಿ ಇದೀವಿ, ನಾವು ಒಂದು ಪಕ್ಷದ ಕಾರ್ಯಕರ್ತರು ಇದೀವಿ. ಜನ ಕೇಳ್ತಾರೆ, ಏನು ಕತ್ತಿ ಕಾಲ ಹಾಕತ್ತಿದ್ರಪ್ಪ ವಕಫ್ ಇಟ್ಟಾದಾಗತ್ತೇಳಿ. ಇವತ್ತು ನಾವು ಬಿಜಾಪುರನಾಗ ಬರೀ ಪರ್ಮಿಷನ್ ಕೇಳ್ಕೊತ ಕೂತಿದ್ರೆ, ರಾಜ್ಯಾಧ್ಯಕ್ಷರು ಕೇಳ್ಕೊತ ಕೂತ್ರೆ ಆಗ್ತಿತ್ತೇನ್ರಿ? ನಾವು ಅನೌನ್ಸ್ ಮಾಡಿದ ತಕ್ಷಣ ಕೇಂದ್ರದವ್ರು ಸ್ಪಂದನೆ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವ್ರು ಬಂದರು ಬಿಜಾಪುರಕ್ಕೆ. ಒಬ್ಬ ಕೇಂದ್ರ ಮಂತ್ರಿಗಳು ವಿದೌಟ್ ಪರ್ಮಿಷನ್ ಬರ್ತಾರೇನ್ರಿ? ಅಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಕೇಂದ್ರ BJP ನಮ್ಮ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ಗಟ್ಟಿಯಾಗಿ ನಿಂತಿದೆ. ಅದ್ರಾಗ ಅದೊಂದು ಭಾಗ. ಧನ್ಯವಾದಗಳು. ನಾವೆಲ್ಲ ರಾಜ್ಯ ನಾಯಕರು ರೀ. ನೀವು ಯಾಕೆ ಡೆಫಿನೇಷನ್ ಯಾಕೆ ನೀವು ಹೊಡಿತಿರೋದನ್ನು? ಈಗ ಪಕ್ಷದ ವೇದಿಕೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತಿರೋದ್ರಿಂದ ನಿಮ್ಮ ಪಕ್ಷಕ್ಕಿರುವಂತಹ ರಾಜ್ಯದ ಅಧ್ಯಕ್ಷರು, ನೀವು ಶಾಸಕರು ಕೂಡ 2-3 ಜನ ನಿಮ್ಮ ತಂಡದ ಶಾಸಕರಿದ್ರಿ, ಶಾಸನ ಪಕ್ಷದ ನಾಯಕರು, ಅವರ ಜೊತೆ ಏನಾದ್ರು ನೀವು ಕಿರಣ್ ಅವರೇ, ರಾಟಿಫಿಕೇಶನ್ ಅಂತ ಒಂದಿರುತ್ತೆ, ಸರ್ಕಾರದಲ್ಲಿ ಇರುತ್ತೆ, ಪಾರ್ಟಿಯಲ್ಲಿ ಇರುತ್ತೆ. ಈಗ ಶುರು ಮಾಡಿದ್ದಾರೆ ಯತ್ನಾಳ್ ಅವರು, ಇವತ್ತು ಮಾಡ್ತಾ ಇಲ್ಲಲ್ಲ, ಈಗಾಗಲೇ ಶುರು ಆಗ್ಬಿಟ್ಟಿದೆ. ಸರ್, ಈಗ ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ, ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ಲಿ ಹೋರಾಟ 6 ವರ್ಷಕ್ಕೂ ಮಾಡಿದ್ರು. ಎಲ್ಲ BJP ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮೊನ್ನೆ 4ನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸಮಗ್ರ ಕಾರ್ಯಕರ್ತ ಬಂಧು ಭಗಿನಿಯರು ಕೂಡಿ ಎಲ್ಲರೂ ಮಾಡಿದ್ದೀವಿ. ಯಾಕೆ ಅಂದ್ರೆ ನಿಮ್ಮ ಈ ಹೋರಾಟದ ಬಗ್ಗೆ ರಾಜ್ಯದ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಶಾಸಕ ಪಕ್ಷ ನಾಯಕರಿಗೆ ಕೇಳಿದಾಗ
ಅವರಿಂದ ಮೌನ ಉತ್ತರ ಬರುತ್ತೆ. ಅವ್ರು ಯಾವುದೇ ರೀತಿಯಿಂದ ಸ್ಪಷ್ಟೀಕರಣವನ್ನ ಮೌನ ಅರ್ಥ ಸಮ್ಮತಿ ಲಕ್ಷಣ. ಥ್ಯಾಂಕ್ ಯು. ನಾವು ಇಶ್ಯೂ ಡೈಲ್ಯೂಟ್ ಮಾಡಲ್ಲ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಮಾಧ್ಯಮ. ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಸರ್ವಾಂತರ್ಯಾಮಿ ಇದೆ. ಗಾಳಿ ಎಲ್ಲಿದೆ, ಭೂಮಿ ಎಲ್ಲಿದೆ, ಮನೆ ಎಲ್ಲಿದೆ, ಬೆಂಗಳೂರಿನಲ್ಲಿದೆ, ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ, ನನ್ನ ಮನೆಯಲ್ಲಿದೆ, ವಿಜೇಂದ್ರ ಮನೆಯಲ್ಲಿದೆ. ಇದರಲ್ಲಿ ಒಳಗಿನ ರಾಜಕೀಯ ಒಂದು ನಿಮಿಷ ಇದು ಬಹಳ ಮುಖ್ಯವಾದಂಥ, ಬಹಳ ಮಾಧ್ಯಮದವರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇದು ಇಟ್ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ, ವೆರಿ ಸೀರಿಯಸ್ ಇಶ್ಯೂ. ನಾಳೆ ನಿಮ್ಮ ಮನೆಗೂ ಬರ್ಬೋದು, ಇದು ನಿಮ್ಮ ಜಾಗಕ್ಕೂ ಬರ್ಬೋದು. ಆ ನಿಮಿತ್ತವಾಗಿ ನಾವು ಜಾಗೃತಿ ಶುರು ಮಾಡಿದ್ವಿ. ಪಕ್ಷನೇ ಶುರು ಮಾಡಿದೆ. ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ. ಹಂಗಾಗಿ ಒಂದು ನಿಮಿಷ ಸರ್ ಮುಗಿಸ್ತೀನಿ. ಹಾಗಾಗಿ ದಯವಿಟ್ಟು ಈ ಇಶ್ಯೂನ ಹೈಲೈಟ್ ಮಾಡಿ, ನನ್ನ ವಿನಂತಿ ಅಷ್ಟೇ. ಇನ್ನೇನು ನೋಡಿ, ಎಲ್ಲರೂ ಬರ್ತಾರೆ ಸರ್, ಹೇಳಲಿಲ್ವಾ? ಎಲ್ಲರೂ ಇದ್ದಾರೆ ಅಂತ ಹೇಳಿಲ್ವಾ? 4ನೇ ತಾರೀಕು ಹೋರಾಟದಲ್ಲಿ ಎಲ್ಲರೂ ಇದ್ವಿ ತಾನೆ, ಎಲ್ಲರೂ ಇದ್ದೀವಿ. ಬರ್ತಾರೆ, ಎಲ್ಲರೂ ಬರ್ತಾರ್ರಿ ಸರ್. ನೀವು ಆಹ್ವಾನ ಮಾಡಿದ್ದಾರೆ ಅಂತ ಬರೀರಿ. ನೀವು ಮಾಧ್ಯಮದವರು ಒಂದು ಆಹ್ವಾನ ಕೊಟ್ಟವರಿಗೆ ಇಂಥ ಒಳ್ಳೆ ಹೋರಾಟದಲ್ಲಿ ಭಾಗವಹಿಸಿ ಸರ್, ಅದು ನಮ್ಗೆ ಗೊತ್ತೈತಿ. ಪರ್ಮಿಷನ್ ಕೊಡ್ಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ನಾವು ಸಾಕಷ್ಟು ಸರ್, ರಮೇಶ್ ಜಾರಕಿಹೊಳಿ ಅವರು ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ದಿಲ್ಲಿ ಮಠ ಹೋಗಿ ವಿನಂತಿ ಮಾಡ್ಕೊಂಡಿವಿ, ಬರಲಿಲ್ಲ. ಏನು ಯಾವ ಕಾರಣಗಳಿಂದ ಬರಲಿಲ್ಲ ಇವು ಎಲ್ಲ ಗೊತ್ತಿಲ್ಲ. ಈ ಉಪಚುನಾವಣೆ ಅವು ಏನೋ ಬಂದಿರ್ಬೋದು. ಆದರೆ ನಾವು ಹಿಂಗೆ ಎಲ್ಲ ಇಶ್ಯೂಗಳನ್ನ ಬಿಟ್ಕೊತೋದ್ರೆ ನಾಳೆ ಜನರಿಗೆ ನಾವು ಹೇಳ್ಬೇಕು. ನಾವು ಜನಪ್ರತಿನಿಧಿ ಇದೀವಿ, ನಾವು ಒಂದು ಪಕ್ಷದ ಕಾರ್ಯಕರ್ತರು ಇದೀವಿ. ಜನ ಕೇಳ್ತಾರೆ, ಏನು ಕತ್ತಿ ಕಾಲ ಹಾಕತ್ತಿದ್ರಪ್ಪ ಒಕ್ಕಪದಿಟ್ಟು ಆದಾಗ ಹೇಳಿ. ಇವತ್ತು ನಾವು ಬಿಜಾಪುರನಾಗ ಬರೀ ಪರ್ಮಿಷನ್ ಕೇಳ್ಕೊತ ಕೂತಿದ್ರೆ ರಾಜ್ಯಾಧ್ಯಕ್ಷರು ಕೇಳ್ಕೊತ ಕೂತ್ರೆ ಆಗ್ತಿತ್ತೇನ್ರಿ? ನಾವು ಅನೌನ್ಸ್ ಮಾಡಿದ ತಕ್ಷಣ ಕೇಂದ್ರದವ್ರು ಸ್ಪಂದನೆ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವ್ರು ಬಂದರು ಬಿಜಾಪುರಕ್ಕೆ. ಒಬ್ಬ ಕೇಂದ್ರ ಮಂತ್ರಿಗಳು ವಿದೌಟ್ ಪರ್ಮಿಷನ್ ಬರ್ತಾರೇನ್ರಿ? ಅಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಕೇಂದ್ರ BJP ನಮ್ಮ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ಗಟ್ಟಿಯಾಗಿ ನಿಂತಿದೆ. ಅದ್ರಾಗ ಅದೊಂದು ಭಾಗ. ಧನ್ಯವಾದಗಳು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.